ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇದು ಫಿಲಿಪೈನ್ಸ್ಗೆ ಹೋಗಬೇಕಾದ್ರೆ ಮೊದಲು ಲ್ಯಾಂಡ್ ಆಗಿದ್ದು ಫಿಲಿಪೈನ್ಸ್ ಮೇಲೆ ಯಾವ ತರ ಇತ್ತು ಮೂಮೆಂಟು, ಹಾಗೆ ಅಲ್ಲಿ ಹೋಟೆಲ್ನ ಒಂದು ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಸ್ನೇಹಿತರೆ. ಅದಾದ ಕೂಡಲೇ ಲೋಕಲ್ ಲೈಫ್ ಹೇಗಿದೆ ಅನ್ನೋದು ಕೂಡ ನಿಮಗೆ ವಿಡಿಯೋ ಎಂಡಲ್ಲಿ ನಿಮ್ಗೆ ನಾನು ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ಒನ್ಸ್ ಅಗೇನ್ ಮತ್ತೆ ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇದು ಫಿಲಿಪೈನ್ಸ್ ನ ಮೇಲೆ ನಾವು ಹೋದ ಕೂಡಲೇ ಇಲ್ಲಿ ಹೋಟೆಲ್ ನಲ್ಲಿ ಸ್ಟೇ ಮಾಡಿದ್ದು ಮತ್ತೆ ಏರ್ಪೋರ್ಟ್ ಲ್ಯಾಂಡಿಂಗ್ ಅನ್ನ ನಿಮ್ಗೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವತ್ತಿನ ವಿಡಿಯೋ ವೆರಿ ಇಂಟ್ರೆಸ್ಟಿಂಗ್ ಇರುತ್ತೆ. ದಯವಿಟ್ಟು ನೋಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದು ಡೆಡ್ ಅಪೋಸಿಟ್ ಆಗಿ ಸಿಬು ಏರ್ಪೋರ್ಟ್ ಎದುರುಗಡೆ ಇರತಕ್ಕಂಥದ್ದು. ಅದುವೇ ವಾಟರ್ ಫ್ರಂಟ್ ಏರ್ಪೋರ್ಟ್ ಹೋಟೆಲ್ ಅಂಡ್ ಕ್ಯಾಶಿನೋ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಅಲ್ಲಿ ಇದು ಒಂದು ಕೂಡ ಆಗಿರ್ತದೆ ಸ್ನೇಹಿತರೆ. ಡೆಡ್ಲಿ ಅಪೋಸಿಟ್ ಇದುವೇ ಏರ್ಪೋರ್ಟ್ ಎದುರುಗಡೆ ಇರತಕ್ಕಂಥ ಒಂದು ಪ್ರಾಪರ್ಟಿ ಇದಾಗಿರ್ತದೆ. ಈ ಪ್ರಾಪರ್ಟಿಯಲ್ಲಿ ಒನ್ ಡೇ ನಾವು ಸ್ಟೇ ಆಗಿದ್ದು ಡೇ 1 ಅಲ್ಲಿ. ಅದುವೇ ಫಿಲಿಪೈನ್ ವಾಟರ್ ಫ್ರಂಟ್ ಹೋಟೆಲ್ ಅಂಡ್ ಕ್ಯಾಶಿನೋ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಯಾರೇ ಗೆಸ್ಟ್ ಬಂದ್ರು ಕೂಡ ಎಂಟ್ರೆನ್ಸ್ ಫಸ್ಟ್ ಆಗಿರ್ತದೆ. ಈ ಎಂಟ್ರೆನ್ಸ್ ಅಲ್ಲಿ ನೋಡಿ ಕ್ರಿಸ್ಮಸ್ ಪ್ರಿಪರೇಷನ್ ಯಾವ ತರ ಮಾಡಿದ್ರು ಅನ್ನೋದು ಒಂದು ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದು ಹೊರಗಡೆ ಪಾರ್ಕಿಂಗ್ ಲಾಟ್ ಆಗಿರ್ತದೆ ಸ್ನೇಹಿತರೆ. ಇದಾದ ಕೂಡಲೇ ಒಳಗಡೆ ನಾವು ರಿಸೆಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡಬೇಕಾಗತ್ತೆ. ನೋಡಿ, ಇದು ರಿಸೆಪ್ಷನ್ ಎಂಟ್ರಿ ಅಲ್ಲಿ ಇರ್ತಕ್ಕಂಥ ಒಂದು ಅಂಬಿಷನ್. ಕ್ರಿಸ್ಮಸ್ಗೋಸ್ಕರ ಇಲ್ಲಿ ರೆಡಿ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತದೆ ಸ್ನೇಹಿತರೆ. ಒಳಗಡೆ ರಿಸೆಪ್ಷನ್ ಅಲ್ಲಿ ಯಾವ ತರ ಇದೆ ಅನ್ನೋ ನೀವು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ಇದು ಆ ಹೋಟೆಲ್ ನ ರಿಸೆಪ್ಷನ್ ಏರಿಯಾ ಅಂತ ಹೇಳ್ಬೋದು. ಈ ರಿಸೆಪ್ಷನ್ ನಲ್ಲಿ ನಿಮ್ಗೆ ಕ್ರಿಸ್ಮಸ್ ಟ್ರೀ ಕೂಡ ಡೆಕೋರೇಷನ್ ಮಾಡಿದ್ದು ನೀವು ನೋಡಿದ್ರಿ ಇವಾಗ. ಅದಾದ ಕೂಡ ನಿಮ್ಗೆ ರೆಸ್ಟೋರೆಂಟ್ ನ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ರೆಸ್ಟೋರೆಂಟ್ ಅಟ್ಯಾಚ್ ರೆಸ್ಟೋರೆಂಟ್ ಇರುತ್ತೆ. ರೆಸ್ಟೋರೆಂಟ್ ಆದ್ಮೇಲೆ ಮುಂದೆ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ರೆಸ್ಟೋರೆಂಟ್ ನೋಡಿದ್ರಲ್ಲ. ರೆಸ್ಟೋರೆಂಟ್ ಆದ್ಮೇಲೆ ನೋಡಿ ಪಕ್ಕದಲ್ಲಿ ನಿಮಗೆ ಒಂದು ಶಾಪಿಂಗ್ ಮಾಡ್ಲಿಕ್ಕೆ ಒಂದು ಶಾಪ್ ಕೂಡ ಇಲ್ಲಿ ಇದೆ ಸ್ನೇಹಿತರೆ. ನಾವು ಕೂಡ ಇಲ್ಲೇ ಸಮಥಿಂಗ್ ಪರ್ಚೇಸ್ ಮಾಡಿದ್ದು ಒಂದು ವಿಶೇಷವಾಗಿತ್ತು. ಬನ್ನಿ ಕ್ಯಾಶಿನೋ ಎಂಬ ಒಂದು ಜಾಗಕ್ಕೆ ಕೂಡ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಹೋಗ್ತೀನಿ.
ಸಾರಿ ಸ್ನೇಹಿತರೆ, ಯಾಕಂದ್ರೆ ಒಳಗಡೆ ನಮಗೆ ವಿಡಿಯೋ ಮಾಡಲಿಕ್ಕೆ ಅಲೌ ಮಾಡಿಲ್ಲ. ಒಳ್ಳೆ ಹೊರಗಡೆಯಿಂದ ಮತ್ತೆ ಅಲ್ಲಿ ರಿಸೆಪ್ಷನ್ ಒಳಗೆ ನಾನು ನಿಮಗೆ ವಿಡಿಯೋ ಶೂಟ್ ಮಾಡ್ತೀನಿ. ಇದು ಕ್ಯಾಸಿನೋದಲ್ಲಿ ಇರ್ತಕ್ಕಂಥ ಒಂದು ವಿಶೇಷವಾದ ಒಂದು ಜಾಗ. ಫಿಲಿಪೈನ್ಸ್ ಅದರಲ್ಲೇ ಸಿಬು ಅಂತ ಒಂದು ಜಾಗ ಇದು ಸ್ನೇಹಿತರೆ. ಸಿಬು ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎದುರುಗಡೆ ಇರ್ತಕ್ಕಂಥ ಒಂದು ವಾಟರ್ ಫ್ರಂಟ್ ಹೋಟೆಲ್ ಅಂಡ್ ಕ್ಯಾಸಿನೋ ಅಂತ. ಕ್ಯಾಸಿನೋದಲ್ಲಿ ಇದು ಒಳಗಡೆ ರಿಸೆಪ್ಷನ್ ಅಲ್ಲಿ ನೋಡಿರ್ಲಿಕ್ಕೆ ಸಿಗ್ತಕ್ಕಂಥದ್ದು ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ ಅಂತ ಹೇಳ್ಬಹುದು. ಕ್ಯಾಸಿನೋ ಫಿಲಿಪೈನೋ ಏಷ್ಯಾ ಅಂತ ಇದು ಇಲ್ಲಿ ಒಂದು ಜಾಗದ ಹೆಸರು ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಮುಂದೆ ನಿಮಗೆ ನಾನು ಗ್ರೌಂಡ್ ಫ್ಲೋರ್ ಕರ್ಕೊಂಡು ಹೋಗಿ ಇಲ್ಲಿ ಮನಿ ಎಕ್ಸ್ಚೇಂಜ್ ಕೂಡ ನಾನು ತೋರಿಸ್ತೀನಿ. ಬನ್ನಿ ನೋಡಿ, ಇದು ಮನಿ ಎಕ್ಸ್ಚೇಂಜ್ ಆಫೀಸ್, ಮನಿ ಚೇಂಜರ್ ಅಂತ ಇಲ್ಲಿ ಹೆಸರು. ಎಲ್ಲಾ ದೇಶದ ಕರೆನ್ಸಿ ಕೂಡ ಇಲ್ಲಿ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬಹುದು ಸ್ನೇಹಿತರೆ. ನೋಡಿ, ಯೂರೋ ಇಂದ ಥೈ ಬಾತ್, ಎನ್ ಇಂದ HK, US ಸಿಂಗ್, ಪೌಂಡ್ಸ್, ಕೊರಿಯನ್, ಆಸ್ಟ್ರೇಲಿಯಾ, ಮಲೇಸಿಯಾ, ವಿಯೆಟ್ನಾಂ, ಹೀಗೆ ಎಲ್ಲಾ ತರಹದ ಕರೆನ್ಸಿ ಕೂಡ ಇಲ್ಲಿ ಬೈ ಮತ್ತು ಸೆಲ್ ಮಾಡಬಹುದು ಸ್ನೇಹಿತರೆ. ಅದಾದ ಕೂಡಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ನೋಡಿ ಎಂಟ್ರೆನ್ಸ್, ಪಾರ್ಕಿಂಗ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಹುದು ಸ್ನೇಹಿತರೆ. ಸ್ನೇಹಿತರೆ, ಇದು ಎಂಟ್ರೆನ್ಸ್ ಅಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಕ್ಯಾಸಿನೋ ಎಂಟ್ರೆನ್ಸ್ ಅಲ್ಲಿ ಇದೆಲ್ಲ ಡಾಲ್ ಮಾಡಿ ಫ್ರೇಮ್ ಮಾಡಿ ಇಲ್ಲಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಕ್ಯಾಸಿನೋ ಸೆಪರೇಟ್ ಆಗಿ ಎಂಟ್ರಿ ಆಗ್ಲಿಕ್ಕೆ ಎಂಟ್ರೆನ್ಸ್ ಅಲ್ಲಿ ಮಾಡಿರ್ತಕ್ಕ ಒಂದು ವ್ಯೂಸ್ ಅಂತ ಹೇಳ್ಬಹುದು. ನೀವು ಸೆಪರೇಟ್ ಆಗಿ ಕ್ಯಾಸಿನೋ ಫಿಲಿಪೈನ್ ಅಂತ ಹೇಳ್ಬಿಟ್ಟು ಇದು ಮಕ್ತಾನ್ ಅಂತ ಜಾಗದ ಹೆಸರು. ಇಲ್ಲಿ ನೋಡಿ, ಇದೆಲ್ಲ ಅಲ್ಲಿಯ ಕಲ್ಚರ್ನ ರಿನೋವೇಟ್ ಮಾಡಿ ಅಲ್ಲಿ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ ಸ್ನೇಹಿತರೆ. ಎಂಟ್ರೆನ್ಸ್ ಅಲ್ಲಿ ಒಂದು ಅಟ್ರಾಕ್ಟಿವ್ ವ್ಯೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬಹುದು. ನೋಡಿ ಸ್ನೇಹಿತರೆ, ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎದುರುಗಡೆ ನಮ್ದು ಹೋಟೆಲ್ ನೋಡ್ಲಿಕ್ಕೆ ಸಿಗೋದು ಒಂದು ವಿಶೇಷ. ನೈಟ್ ಅಲ್ಲಿ ಹೆಂಗಿದೆ ನೋಡಿ. ಸ್ನೇಹಿತರೆ, ಇವಾಗ ಹೋಟೆಲ್ನ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ಆ ಸ್ವಿಮ್ಮಿಂಗ್ ಪೂಲ್ ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಎಷ್ಟು ಬ್ಲೂ ಆಗಿ ಈ ಪ್ರಾಪರ್ಟಿ ಮತ್ತು ಅಷ್ಟೇ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡ್ಲಿಕ್ಕೆ ಒಂದು ಎರಡು ಕಣ್ಣು ಕೂಡ ಸಾಲಲ್ಲ ಅಂತ ಹೇಳ್ಬೋದು. ಅಷ್ಟು ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್ ಅಂತ ಹೇಳ್ಬೋದು ಇದು. ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರೋದು ಇವಾಗ ನೈಟ್ ಆಲ್ಮೋಸ್ಟ್ ಆಲ್ 6:30 ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ, ಅಲ್ಲಿ
ಸ್ವಿಮ್ಮಿಂಗ್ ಫ್ರಂಟ್ ರೂಮ್ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅಷ್ಟೇ ಬ್ಲೂ ವಾಟರ್ ನೋಡ್ಲಿಕ್ಕೆ ಸಿಕ್ಕಿದ್ದು ಒಂದು ವಿಶೇಷ. ಇದು ಹೋಟೆಲ್ನ ಒಂದು ಸ್ಪಿರಿಟ್ನ ಹೆಚ್ಚುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನಾನು ಈ ವಿಡಿಯೋನ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಇದು ಫಿಲಿಪೈನ್ಸ್ ನ ಒಂದು ನಾವು ಸ್ಟೇ ಮಾಡಿರ್ತಕ್ಕ ಒಂದು ವಿಶೇಷವಾದ ಜಾಗವಾಗಿತ್ತು. ಹಾಗೆ ಈ ಹೋಟೆಲ್ನ ಒಂದು ಸ್ಪೆಷಲ್ ಆಗಿ ನೀವು ಕೂಡ ಎಕ್ಸ್ಪ್ಲೋರ್ ಮಾಡಿದ್ರೆ ಅಂದ್ಕೊಂಡಿದ್ದೀನಿ. ಇದಾದ ಕೂಡ ನಿಮಗೆ ಲೋಕಲ್ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ, ಬನ್ನಿ ನೋಡೋಣ. ಸ್ನೇಹಿತರೆ, ಲೋಕಲ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನಾವು ಹೋದಾಗ ನಮ್ಗೆ ಸಿಕ್ಕಿದ್ದು ಒಂದು ವಿಶೇಷವಾದ ಕಸ್ಟಮೈಸ್ಡ್ ವ್ಯಾನ್ ಅಂತ ಹೇಳ್ಬೋದು. ಕಸ್ಟಮೈಸ್ಡ್ ವ್ಯಾನ್ ಅಲ್ಲಿ 14 to 15 ಜರ್ನಿ ಮಾಡ್ತಾರೆ ಸ್ನೇಹಿತರೆ. ಕಸ್ಟಮೈಸ್ ಮಾಡಿರ್ತಕ್ಕಂಥ ಪೇಂಟು, ಅದೇ ತರ ಗಾಡಿ ನೋಡಿ ಎಷ್ಟು ನೋಡ್ಲಿಕ್ಕೆ ಚಂದ ಇದೆ ಅಂತ ಹೇಳ್ಬೋದು. ಅಲ್ಲಿ ವೆಹಿಕಲ್ಸ್ ಆಗಲಿ ಟ್ರಾಫಿಕ್ ಆಗಲಿ ನೋಡಿ ಯಾವ ತರ ಇದೆ. ಸ್ನೇಹಿತರೆ, ಇನ್ನೊಂದು ಇಲ್ಲಿ ಡ್ರೈವಿಂಗ್ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಡ್ರೈವಿಂಗ್ ಆಗುತ್ತೆ. ಎಲ್ಲರೂ ರೈಟ್ ಅಲ್ಲಿ ಹೋದ್ರೆ ಇವರು ಲೆಫ್ಟ್ ಅಲ್ಲಿ ಹೋಗ್ತಾರೆ ಸ್ನೇಹಿತರೆ. ಹಾಗೆ ನಾವೊಂದು ಮಾಲ್ ಎದುರುಗಡೆ ಕೂಡ ನಿಮಗೆ ಕರ್ಕೊಂಡೋಗಿ ನೋಡಿ. ಬೈಕ್ ರೈಡ್ಸ್ ಎಲ್ಲ ಸ್ಕೂಟರ್ ಟೈಪ್ ಬೈಕ್ಸ್ ಎಲ್ಲ ನೋಡಿ ಬೈಕ್ಸು ಕಡಿಮೆ. ಸ್ನೇಹಿತರೆ, ಇದು ಅಲ್ಲಿ ಇರ್ತಕ್ಕಂಥ ಬೀದಿಗಳಲ್ಲಿ ನಿಮಗೆ ಎಕ್ಸ್ಪ್ಲೋರ್ ನಾನು ಮಾಡಿದ್ದೇನೆ. ನೋಡಿ ಯಾವ ತರ ಇದೆ ಅಂತ. ಹಾಗೆ ಇಲ್ಲಿ ಎಷ್ಟು ಡೆವಲಪ್ಡ್ ಏರಿಯಾ ಅಂತ ಹೇಳಿಕ್ಕಾಗಲ್ಲ. ಅಷ್ಟೇ ಇದು ಒಂದು ಸಿಬು ಅನ್ನೋದು ಒಂದು ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ಇರ್ತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಜಾಗ ಇದಾಗಿರ್ತದೆ ಸ್ನೇಹಿತರೆ. ಬನ್ನಿ, ಒಂದು ಮಾಲ್ ಒಳಗಡೆ ಕರ್ಕೊಂಡು ಹೋಗ್ತೇನೆ ನಿಮಗೆ. ನಾವು ಕೂಡ ಇಲ್ಲಿ ಜಪನೀಸ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿ ಇವತ್ತಿನ ಡೇ ಅಪ್ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನೀವು ವೆರಿ ಇಂಟ್ರೆಸ್ಟಿಂಗ್ ಆದದ್ದು ಒಂದು ಏರ್ಪೋರ್ಟ್ ಫ್ರಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಹೋಟೆಲ್ ನ ಎಕ್ಸ್ಪ್ಲೋರ್ ಮಾಡಿದ್ರಿ. ಹಾಗೆ ಲೋಕಲ್ ಎಕ್ಸ್ಪ್ಲೋರ್ ಮಾಡಿದ್ರಿ. ಮತ್ತೆ ಒಂದು ರೆಸ್ಟೋರೆಂಟ್ ಕೂಡ ನಾವು ಇವಾಗ ಹೋಗ್ತಾ ಇದೀವಿ ಸ್ನೇಹಿತರೆ. ಈ ತರ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋನ ನಾನು ಮುಗಿಸೋ ಟೈಮ್ ಬಂತು. ಹಾಗೆ ಅಷ್ಟೇ ಇಂಟ್ರೆಸ್ಟಿಂಗ್ ಆದಂತ ಒಂದು ಜಾಗವನ್ನು ನಾವು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೇವೆ. ದಯವಿಟ್ಟು ನನ್ನ ಚಾನೆಲ್ ನ ಎಕ್ಸ್ಪ್ಲೋರ್ ಮಾಡಿ. ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು.